ಸೊ ಇದೇನು ಕೋಣೆನಾ ಅಥವಾ ಏನಿದು ನಿಮ್ಮ ಹಿಂಗಡೆ ಇರೋದು? ಪಣತ ಅಂತ ಭತ್ತದ್ದು ಪಣತ ನೋಡಿ. ಇದೀಗ ಇವ್ರು ಆಲ್ಟೇಷನ್ ಮಾಡಿದ್ದಾರೆ. ಅಂದ್ರೆ ಇದನ್ನ ಎಲ್ಲರೂ ತೆಗ್ದಾಕಿದ್ದಾರೆ. ಪಣತ ಎಲ್ಲ ತೆಗೆದು ನೀವು ನಾಟ ಎಲ್ಲ ಕೆಲವ್ರು ಮಾರಿದ್ದಾರೆ, ಕೆಲವ್ರು ಬೇರೆ ಏನೇನೋ ಮಾಡಿಸ್ಕೊಂಡಿದ್ದಾರೆ. ಅಲ್ಲ ಇದ್ರಿಗೂ ಕಂಪಾರ್ಟ್ಮೆಂಟ್ ಇತ್ತಾ? ಕಂಪಾರ್ಟ್ಮೆಂಟ್ ಇರುತ್ತೆ ಇದ್ರಲ್ಲಿ. ನೋಡಿ ನಾನು ನಿಮ್ಗೆ ಹಿಂದೊಂದ್ಸಲ ಪಣತದ ಬಗ್ಗೆ ಹೇಳಿದ್ದೆ. ಇದು ಸಣ್ಣ ಭತ್ತ ಹಾಕೋದು ಪಾರ್ಟೇಷನ್. ಇದು ಇದಕ್ಕೇನಂದ್ರೆ ನಮ್ಮ ಮನೆಯವರಿಗೆ ಊಟಕ್ಕೆ ಸಣ್ಣ ಭತ್ತ ಇಲ್ಲಿ ಹಾಕಿ ಸ್ಟಾಕ್ ಮಾಡ್ತಿದ್ರು. ಮೇಲ್ಗಡೆಯಿಂದ ಹಾಕ್ತಾ ಇದ್ರು. ಈಗ ಬಾಗ್ಲಿ ಇಲ್ಲಿ ಮಾಡಿದಾರೆ ಬಿಟ್ರೆ ತೆಗಿಯಕ್ ಬರ್ತಿತ್ತು. ಇದು ಕೆಲಸದವರಿಗೆ ಅಕ್ಕಿ ಕೊಡ್ಬೇಕಿತ್ತು ಹಿಂದೆ. ನಾನು ನಿಮ್ಗೆ ಹೇಳಿದ್ದೆ ಅದನ್ನ. ಅಂದ್ರೆ 12 ಬೆಳಿಗ್ಗೆ 8 ಗಂಟೆಗೆ ಬರೋರು, 12 ಗಂಟೆಗೆ ಮನೆಗೆ ಅಕ್ಕಿ ತಗೊಂಡೋಗಿ ಊಟ ಮಾಡಿ ಮತ್ 3 ಗಂಟೆಗೆ ಬಂದು 6 ಗಂಟೆಗೆ ಹೋಗೋರು. ಆಕೆ ಇದು 2 ಪಾರ್ಟೇಷನ್. ಇದೊಂದು ಪಾರ್ಟೇಷನ್, ಇದು ದಪ್ಪ ಭತ್ತ ಹಾಕಿ ಅಕ್ಕಿ ಎಲ್ಲ ಹಾಕಿ ಅಕ್ಕಿ ಮೇಲ್ಗಡೆಯಿಂದ ಹಾಕದಷ್ಟೇ. ಇದು ಬಾಗ್ಲಿ ಈಗ ಮಾಡ್ಕೊಂಡಿದ್ದಾರೆ. ಈಗ ಇವ್ರು ಏನ್ ಮಾಡಿದಾರೆ, ಸ್ವಲ್ಪ ಹೋಗಿದ್ರಿಂದ ಈ ತರ ಮಾಡಿ. ಈಗ ನೋಡಿ ಇದನ್ನು ಹಾಳು ಮಾಡಿಲ್ಲ, ಇಟ್ಕೊಂಡು ಇದಕ್ಕೆ ಯಾವ್ದು ಈ ಮಿಷನರಿಗಳನ್ನೆಲ್ಲ ಇಟ್ಟಿದ್ದಾರೆ. ಇಲ್ಲಿ ಏನಿದೆ ಇಲ್ಲಿಂದ ಇದು ಮಾಡ್ತಾ ಇದ್ರು. ಹೌದು, ಈ ಇದು ಇದಕ್ಕೆ ಈಗ ಇಷ್ಟ ಯಾರು ಭತ್ತ ಬೆಳೆಯೋದು ಇಲ್ಲ. ಹಾಗೆ ಮುಂದೆ ಬನ್ನಿ, ಡ್ರಮ್ ಇಂದು ಗೋಬರ್ ಗ್ಯಾಸ್ ಇದೆ. ಇನ್ನೂ ಉಪಯೋಗಿಸ್ತಿದ್ದಾರೆ. ಇದು ನೋಡಿ, ಇದು ಅವರು ಈಗಲೂ ಯೂಸ್ ಮಾಡ್ತಾ ಇದಾರೆ. ಅವರು ಜಾಸ್ತಿ ಇದೆ, ಸಿಲಿಂಡರ್ ಕಡಿಮೆನೆ ಉಪಯೋಗಿಸ್ತಾರೆ. ಇದಕ್ಕೆ ನೋಡಿ ಇಲ್ಲಿ ಸಗಣಿ ಕರಡೋದಿದೆ. ಇಲ್ಲಿ ಸಗಣಿ ತಂದ್ಬಿಟ್ಟು ಇಲ್ಲಿ ಹಾಕ್ತಿವಿ. ಇದು ನೋಡಿ, ಇದನ್ನ ಹಿಂಗೆ ರೊಟೇಟ್ ಸಿಸ್ಟಮ್, ಈ ತರ ತಿರ್ಸಕ್ಕೆ, ಕರಡಕ್ಕೆ ಕೈಲಿ ಕರಡೋದ್ ಬೇಡ. ಇದು ಇದಾಗಿ ಇಲ್ಲಿ ಬರುತ್ತೆ, ಕೆಳಗಡೆ ಹೋಗುತ್ತೆ. ಇಲ್ಲಿ ಗೋಬರ್ ಗ್ಯಾಸ್ ಉತ್ಪತ್ತಿಯಾಗಿ ಈ ಡ್ರಮ್ ಎಷ್ಟು ಮೇಲೆ ಹೋಗುತ್ತೆ ಅಷ್ಟು ಗ್ಯಾಸ್. ಆಮೇಲೆ ಇಲ್ಲಿ ಏನಾಗುತ್ತೆ, ಇದನ್ನ ಹೆಚ್ಚಾಗಿದ್ದನ್ನ ಇದನ್ನ ಇದನ್ನ ಆ ಕಡೆ ಮಾಡಿದ್ದಾರೆ. ಇನ್ಪುಟ್ ಔಟ್ಪುಟ್ ಯಾರು ಇಲ್ಲ ಬಿಡಿ, ಇದು ಒಂದೇ ಈಗ ಉಳಿದಿರೋದು. ಈಗ ನಮ್ಮಲ್ಲೂ ಇತ್ತು, ಈಗೆಲ್ಲ ಬಯೋಗ್ಯಾಸ್ ಅಂತ ಬಂತು ಸಿಮೆಂಟ್ ಅಲ್ಲಿ. ಅದು ಗೋಮೂತ್ರ ಮತ್ತೆ ಸಗಣಿ ಹೋಗಿ ಅದು ಹೋಯ್ತು. ಈಗೇನೋ ಒಂದು ಪ್ಲಾಸ್ಟಿಕ್ ಇಂದ ಒಂದು ಡ್ರಮ್ ತರ ಮಾಡಿದ್ದಾರೆ, ಬಯೋಗ್ಯಾಸ್ ಅಂತ. ಅದು ಸರಿ ಯಾರಿಗೂ ಉಳಿಸ್ಕೊಂಡಿದ್ರೆ ಯೂಸ್ ಮಾಡ್ತಿದ್ದಾರೆ, ಆಕ್ಟಿವ್ ಆಗಿದೆ. ಇದು ಗೋಮೂತ್ರ ಅಷ್ಟ ಬೀಳಕವ್ರು ಚಂದಾಗಿ ಮಾಡ್ಕೊಂಡಿದ್ದಾರೆ. ಅದನ್ನ ಹಾಕಿ ನೀವು ಗ್ಯಾಸ್ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಈ ಗೇರಣ್ಣ ಟೈಮಲ್ಲಿ ಗೇರಣ್ಣು ಹಾಕ್ತಿದ್ವಿ. ಅಂದ್ರೆ ನೀವು ಗೇರಣ್ಣಿನ ರಸ ಎಲ್ಲ ಅದಕ್ಕೆ ಹಾಕಿಬಿಟ್ರೆ ಗ್ಯಾಸ್ ತುಂಬಾ ಚೆನ್ನಾಗಿ ಬರ್ತದೆ. ಈಗ ಇಲ್ಲೇ